ವಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಬಿಗ್ ಬಾಸ್ ಫೈನಲ್ ಎಲ್ಲ ನೋಡಿರ್ತಾರ ಅಂತ ಅನ್ಕೊಂಡಿದ್ದೀನಿ. ಇದರಲ್ಲಿ ಸಾಕಷ್ಟು ಜನಕ್ಕೆ ಅನ್ಫೇರ್ ಡಿಸಿಷನ್ ಅಂತ ಅನ್ಸಿರುತ್ತೆ. ಬರೋಣ ಮ್ಯಾಟ್ರಿಗೆ. ಓಕೆ, ಇವಾಗ 6 ಫೈನಲಿಸ್ಟ್ಗಳಲ್ಲಿ ಯಾರು ವಿನ್ ಆಗಬೇಕು ಅನ್ನೋದು ವಿಡಿಯೋ ಮಾಡಿದ್ದೆ. ಅದು ರೀಚ್ ಕೂಡ ಚೆನ್ನಾಗಿ ಆಗಿತ್ತು. ಹೋಪ್ಫುಲಿ ನೋಡಿದಿರ ಅಂತ ಅನ್ಕೊಂಡಿದ್ದೀನಿ. ಓಕೆ, ಇವಾಗ ಫೈನಲ್ಸ್ ಅಂತೂ ಮುಗಿದಂತೂ ಆಗಿದೆ. ಪೊಸಿಷನ್ಸ್ ಅಂತೂ ಡಿಕ್ಲೇರ್ ಅಂತೂ ಆಗಿದೆ. ಯಾರ್ಯಾರಿಗೆ ಯಾವ್ಯಾವ ಪೊಸಿಷನ್ ಸಿಕ್ಕಿದೆ ಅಂತ ಜನಗಳು ಕೊಟ್ಟಂಥ ಪೊಸಿಷನ್ನು ಇದು ಅಂತ ಸುದೀಪ್ ಸರ್ ಹೇಳಿದಂತೂ ಆಗಿದೆ. ವೋಟಿಂಗ್ ಪ್ರಕಾರದ ಮೇಲೆ, ವೋಟಿಂಗ್ ಆಧಾರದ ಮೇಲೆ ಬಂದಂಥದ್ದು ಸುದೀಪ್ ಸರ್ ಅವ್ರಿಗೇನೆ ಆಶ್ಚರ್ಯ ಆಗಿತ್ತು ನಿನ್ನೆ. ಅದನ್ನು ಅವರು ಕೂಡ ಹೇಳಿದ್ರು. ನನಗೆ ಸಿಕ್ಕಾಪಟ್ಟೆ ಸಲ ಈ ಬಿಗ್ ಬಾಸ್ ಅಲ್ಲಿ ಆಶ್ಚರ್ಯಕರವಾಗಿರುವಂಥ ಎಲಿಮಿನೇಷನ್ ಆಗಿರಲಿ, ರಿಸಲ್ಟ್ ಆಗಿರಲಿ ಬಂದಿದೆ ಅಂತ ಅವರೇ ಹೇಳಿದ್ರು. ಅದು ಈ ಸೀಸನಲ್ಲೂ ಕೂಡ ಆಗಿದೆ ಅಂತ ಅವರು ಕೂಡ ಹೇಳಿದ್ರು. ಆಶ್ಚರ್ಯಕರವಾಗಿದೆ ಅಂತ. ಸೊ ಅದು ಆಬ್ವಿಯಸ್ಲಿ ಆಶ್ಚರ್ಯಕರವಾಗೇನೆ ಇತ್ತು. ನಿನ್ನೆ ಒಂಥರ ಎಲ್ಲ ಸ್ಟನ್ ಆಗೋಗ್ಬಿಟ್ರು ಒಂದು ಸೆಕೆಂಡು. ಓಕೆ, ಇವಾಗ ಬಾಟಮ್ ಇಂದ ಬರೋಣ. 6 ಜನ ಫೈನಲಿಸ್ಟು. 6ನೇ ಪೊಸಿಷನ್ ಸಿಕ್ಕಿದ್ದು ತುಕಾಲಿ ಸಂತೋಷ್ ಅವರಿಗೆ. ಎಕ್ಸ್ಪೆಕ್ಟೆಡ್ ಇತ್ತು ತುಕಾಲಿ ಇಲ್ಲಾಂದ್ರೆ ವರ್ತೂರು ನಂಬರ್ 6ಗೆ ಹೋಗಬಹುದು ಅಂತ. ಬಟ್ ತುಕಾಲಿ ಸಂತೋಷ್ ಅವರಿಗೆ ನಂಬರ್ 6 ಪೊಸಿಷನ್ ಸಿಕ್ತು. ನಂಬರ್ 6ಗೆ ಡಿಸರ್ವಿಂಗ್. ಇನ್ನೊಂದು ಸ್ವಲ್ಪ ಮೇಲ್ಗಡೆ ಬಂದಿದ್ದು ಅಂದ್ರೆ ನಂಬರ್ 5 ಬಂದಿತ್ತು ಅಂದ್ರೆ ನನ್ನ ಪ್ರಕಾರ ತುಕಾಲಿ ಅವರು ಡಿಸರ್ವಿಂಗ್ ಇವರು. ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ನ ಈ ಸೀಸನಲ್ಲಿ ಕೊಟ್ಟಿದ್ದಾರೆ. ಬಟ್ ಜನಗಳು ಅವರಿಗೆ ವೋಟ್ ಹಾಕಿಲ್ಲ, ಬರೀ ಅವರಿಂದ ಮಜಾ ತಗೊಂಡಿದ್ದಾರೆ ಅಷ್ಟೇನೆ. ನಿಜವಾಗ್ಲೂ ಆನೆಸ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ ಅದೇ ಆಗಿರೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ವರ್ತೂರು ಸಂತೋಷ್ ಅವರು ಕೂಡ ಅವ್ರಿಗೆ ಸಿಕ್ಕಾಪಟ್ಟೆ ಒಂಥರ ಬ್ಯಾಕ್ಗ್ರೌಂಡ್, ಫಾರ್ಮರ್ ಬ್ಯಾಕ್ಗ್ರೌಂಡ್ ಅನ್ನೋದು ಒಂಥರ ಅದು ಸಿಕ್ಕಾಪಟ್ಟೆ ಕೆಲಸ ಮಾಡಿದೆ. ಅದು ಫಸ್ಟಿಂದನೂ ಕೆಲಸ ಮಾಡ್ತಿದೆ. ಅವ್ರು ಏನೂ ಮಾಡಿಲ್ಲ ಅನ್ನೋದನ್ನು ಕೂಡ ಇನಿಷಿಯಲ್ ಡೇಸಲ್ಲಿ ಇವ್ರು ಏನೋ ಅಂದರೂ ಕೂಡ ವೋಟ್ ಬರ್ತಾ ಇತ್ತು. ಅದು ಕೆಲಸ ಮಾಡಿದೆ ಅಂತ ಹೇಳ್ತೀನಿ. ತುಕಾಲಿ ಸಂತೋಷ್ ಅವ್ರಿಗಿನ್ನ ಬೆಟ್ರಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಒಟ್ನಲ್ಲಿ ಅವ್ರಿಗೆ ನಂಬರ್ 6th ಪೊಸಿಷನ್ ಸಿಕ್ಕಿದೆ. ಇವರಿಗೆ ನಂಬರ್ 5th ಪೊಸಿಷನ್ ಸಿಕ್ಕಿದೆ. ಅಂದರೆ 5ನೇ ರನ್ನರ್-ಅಪ್, 4ನೇ ರನ್ನರ್-ಅಪ್. 5th 6th ಸ್ಲಾಟಲ್ಲೇ ಯಾವ್ದಾದ್ರು ಒಂದು ಸ್ಲಾಟಲ್ಲಿ ಇಬ್ಬರು ಇರ್ತಾರೆ ಅಂತ ಗೊತ್ತಿತ್ತು. ಇದರಲ್ಲಿ ಆಶ್ಚರ್ಯ ಪಡುವಂಥದ್ದೆಲ್ಲ ಏನಿಲ್ಲ, ಕರೆಕ್ಟಾಗೇನೆ ಇದೆ ಅಂತ ಹೇಳಬೇಕು. ಬಟ್ ಅದೇ ತುಕಾಲಿ ಅವ್ರು ಸ್ವಲ್ಪ ಮೇಲ್ಗಡೆ ಬರಬೇಕು ಅಂತ ನಾನು ಅನ್ಕೊಂಡಿದ್ದೆ. ಅದು ಅವ್ರಿಗೆ ಇವಾಗ ನಂಬರ್ 6 ಸಿಕ್ಕಿದೆ. ಓಕೆ, ಅವರೇ ಅಕ್ಸೆಪ್ಟ್ ಮಾಡ್ಕೊಂಡ್ರು. ನಂದೇ ನೀಲಲ್ಲಿ ಕಿತ್ಕುಡಿ ಹಾಕೋದು. ನಂಬರ್ 4 ತಗೋರು ನಿಜವಾಗ್ಲೂ ಆಶ್ಚರ್ಯ ಆಗಿದ್ದು. ಎಲ್ಲರೂ ಸ್ಟನ್ ಆಗೋಗ್ಬಿಟ್ರು. ಒಂದು ಸೆಕೆಂಡಲ್ಲಿ ಕೂತ್ಕೊಂಡಿದ್ದಂಥವ್ರೆಲ್ಲರೂ ಬಿಗ್ ಬಾಸ್ ಪ್ಲೇಯರ್ಸ್ಗಳೆಲ್ಲ ಕೂತ್ಕೊಂಡ್ರಲ್ಲ, ಸ್ಟನ್ ಆಗೋಗ್ಬಿಟ್ರು. ವಿನಯ್ ಔಟ್ ಫ್ರಮ್ ಬಿಗ್ ಬಾಸ್ ಅಂತ. ಅದು ತಿರ್ಕೊಂಡು ನಿಂತ್ಕೊಂತು. ವಿನಯ್ ಇರಲಿಲ್ಲ ಅಲ್ಲಿ. ಎಲ್ಲರೂ ಒಂದು ಸೆಕೆಂಡ್ ಸ್ಟನ್ನು. ಸುದೀಪ್ ಅಣ್ಣನೇ ಒಂಥರ ಅವರು ರಿಸಲ್ಟ್ ಗೊತ್ತಿತ್ತು ಅವ್ರಿಗೆ. ಬಟ್ ಅದೇ ಹೇಳಿದ್ರಲ್ಲ, ಅವರೇ ಹೇಳಿದ್ರು ಆಶ್ಚರ್ಯಕರವಾಗಿರುವಂಥ ರಿಸಲ್ಟು ನನಗೂ ಕೂಡ ಬಂದಿದೆ. ನಾನು ಕೂಡ ಎಕ್ಸ್ಪೆಕ್ಟ್ ಮಾಡದೇ ಇರೋಂಥ ರಿಸಲ್ಟ್ಗಳು ಬಂದಿದೆ. ಅದು ಈ ಥರ ಆಗಿದೆ ಅಂತ. ಬಟ್ ಸುದೀಪ್ ಅಣ್ಣ ಅವ್ರು ಹೇಳಿದ್ರು ಬಿಗ್ ಬಾಸ್ನ ಗೆದ್ದಿಲ್ಲದೆ ಇರ್ಬೋದು, ಹೃದಯನ ಗೆದ್ದಿದ್ದೀರಾ, ಮನ್ಸು ಗೆದ್ದಿದ್ದೀರಾ ಅಂತ ಹೇಳಿದ್ರಲ್ಲ. ಸೊ ಅದು ಅವರಿಗೆ ಸಿಕ್ಕಾಪಟ್ಟೆ ಖುಷಿ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಏನಿರಲಿಲ್ಲ ಅವರು. ನಾನು ಹೇಳಿದ್ದೆ ನಿಮಗೆ ಯಾರು ಗೆಲ್ಲಬೇಕು ಅಂತ ಒಂದು ವಿಡಿಯೋ ಮಾಡಿದಾಗ ನನ್ನ ಪ್ರಕಾರ ವಿನಯ್ ಗೆಲ್ಲಬೇಕು ಅಥವಾ ಟಾಪ್ 2ಗೆ ಬಂದರೂ ಕೂಡ ಖುಷಿ ಆಗುತ್ತೆ ಅಂತ ಹೇಳಿದ್ದೆ. ಸೊ ಟಾಪ್ 2ಗೂ ಬರಲಿಲ್ಲ, ಟಾಪ್ 3ಗೂ ಬರಲಿಲ್ಲ ಅಂತಂದರೆ ಬಿಗ್ ಬಾಸ್ನ TRP ಬಂದಿದ್ದೇನೆ ವಿನಯಿಂದ. ವಿನಯ್ ಇಲ್ಲ ಅಂದಿದ್ರೆ ಜಗಳನೇ ಆಗ್ತಿರಲಿಲ್ಲ ಮನೇಲಿ. ಯಾವ ಜಗಳನೂ ಕೂಡ ಆಗ್ತಿರಲಿಲ್ಲ. ಎಲ್ಲ ಅಲ್ಪ ಸ್ವಲ್ಪ ಚಿಕ್ಕ ಜಗಳ ಆಗ್ತಿರ್ತದೆ. ದೊಡ್ಡ ಜಗಳ ಆಗೋದು, TRP ಬರುವಂಥದ್ದು, ಜನಕ್ಕೆ ಎಂಟರ್ಟೈನ್ಮೆಂಟ್ ಸಿಗುವಂಥದ್ದು, ಕಾಮಿಡಿ ವಿಚಾರದಲ್ಲಾಗಿರ್ಬೋದು, ಅಗ್ರೆಷನ್ ವಿಚಾರದಲ್ಲಾಗಿರ್ಬೋದು. ಯಾವ ವಿಚಾರ ಆಗಿರೋ, ಯಾವ ವಿಚಾರದಲ್ಲಿ ಕಮ್ಮಿ ಮಾಡಿದ್ದೆ ಈ ಮನುಷ್ಯ ಅಂತ ನಮಗಂತೂ ಗೊತ್ತಿಲ್ಲ. ಜನಗಳ ನಿರ್ಣಯ ಅಷ್ಟೇ. ಅಲ್ಟಿಮೇಟ್ಲಿ ಸುದೀಪ್ ಅಣ್ಣ ಹೇಳಿದ್ದು ಅದೇನೇ. ಅಲ್ಟಿಮೇಟ್ಲಿ ಜನಗಳ ನಿರ್ಧಾರ ಮಾಡಿ ಕೊಟ್ಟಿದ್ದಾರೆ, ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು ಅಂತ. ಹೌದು, ನಾನು ಇಲ್ಲಿ ಅನ್ಫೇರ್ ಆಗಿ ವೋಟಿಂಗ್ ಆಗಿದೆ ಅಂತ ಹೇಳ್ತಿಲ್ಲ. ವೋಟಿಂಗ್ ಅಂತೂ ಫೇರ್ ಆಗೇನೆ ಆಗಿದೆ. ವೋಟಿಂಗು ನನ್ನ ಪ್ರಕಾರ ವಿನಯ್ ಅವರಿಗೆ ಕಮ್ಮಿ ಬಂದಿರ್ಬೋದು. ಯಾಕೆ ಅಂತಂದ್ರೆ ಅದಕ್ಕೆ ಹಲವಾರು ರೀಸನ್ಸ್ಗಳು ಇದ್ದಾವೆ. ವೋಟಿಂಗ್ ಬೇರೆಯವ್ರಿಗೆ ಜಾಸ್ತಿ ಹೋಗಿರ್ಬೋದು. ಅದನ್ನ ಹೇಳಿದ್ರಲ್ಲ ಎವಿಡೆಂಟಾಗಿ, ಇಷ್ಟು ವೋಟ್ ಬಂದಿತ್ತು ಇವ್ರಿಗೆ ಅಂತ. ರನ್ನರ್-ಅಪ್ಸ್ಗೆ, ವಿನ್ನರ್ಗೆ ಇಷ್ಟಿಷ್ಟು ವೋಟ್ ಬಂದಿದೆ ಅಂತ ಅವ್ರು ಲಾಸ್ಟಿಗೆ ಹೇಳಿದ್ರಲ್ಲ. ಕೋಟಿಗಟ್ಟಲೆಯಲ್ಲಿ ವೋಟ್ಸ್ಗಳು ಬಂದಿತ್ತು. ಸೊ ಇವ್ರಿಗೂ ಕೂಡ ಕೋಟಿಗಟ್ಟಲೆಲ್ಲೇ ಬಂದಿತ್ತು. ಬಟ್ ಅವರಷ್ಟು ರೀಚ್ ಆಗಿರಲಿಲ್ಲ ಇವರು. ಮನೇಲಂತೂ ರೀಚ್ ಆಗಿದ್ರು. ಎಂಟರ್ಟೈನ್ಮೆಂಟ್ ವಿಚಾರದಲ್ಲಿ ತುಕಾಲಿ ಸಂತು ಆಗಿರಲಿ, ವಿನಯ್ ಆಗಲಿ, ಎಲ್ಲರಿಗೂ ಸ್ಟನ್ ಆಗಿ ಹೋಗ್ಬಿಟ್ಟಿದ್ರು ಗುರು. ಲಿಟ್ರಲಿ 4ನೇ ಪೊಸಿಷನ್ ವಿನಯ್ಗೆ ಅಂತಂದರೆ ಯಾರು ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗಿಲ್ಲ. ಎಲ್ಲರೂ ಅನ್ಫೇರ್ ಅಂತಲೇ ಹೇಳ್ತಿರೋದು. ಈಗಲೂ ಕೂಡ ನೀವು ಯಾರನ್ನೇ ಗೆಲ್ಸಿರ್ಬೋದು, ಯಾರನ್ನೇ ರನ್ನರ್-ಅಪ್ ಮಾಡಿರ್ಬೋದು. ಬಟ್ ಟು ಬಿ ಹಾನೆಸ್ಟ್ ನೋಡ್ತು ಅಂತಂದರೆ, ಪರ್ಫಾರ್ಮೆನ್ಸ್ ವೈಸ್ ನೋಡ್ತು ಅಂತಂದರೆ, ಸೀಸನ್ ಎಂಟರ್ಟೈನ್ಮೆಂಟ್ ಕೊಟ್ಟಿರುವಂಥ ವಿಚಾರ, ಎಲ್ಲ ವಿಚಾರ ನೋಡ್ತು ಅಂತಂದರೆ ವಿನಯ್ಗೆ ಅಟ್ಲೀಸ್ಟ್ 3rd ಪೊಸಿಷನು, ಅಟ್ಲೀಸ್ಟ್ ಹೇಳ್ತಾರೆ ಲೀಸ್ಟ್ 3rd ಪೊಸಿಷನ್ನು ಇರಲೇಬೇಕಾಗಿತ್ತು. ನೆಕ್ಸ್ಟ್ ಅದು ಕೂಡ ಒಂಥರ ಆಶ್ಚರ್ಯಕರವಾಗಿ ಏನಿಲ್ಲ. ಸಂಗೀತ ಅವರು ಟಾಪ್ 3 ಇರ್ತಾರೆ ಅಂತ ಗೊತ್ತಿತ್ತು. ಅದೇ 3rd ಪೊಸಿಷನ್ ಬಂತಲ್ಲ, ಅದು ಕೂಡ ಒಂಥರ
ಆಶ್ಚರ್ಯಕರವಾಗಿಯೇ ಇತ್ತು ಒಂಥರ. ಇಲ್ಲ ಇವರಿಬ್ರು ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಯಾರು ಅಂತಂದರೆ, ಇಲ್ಲ ಗುರು ಇವರಿಬ್ರು ಮೇಲ್ಗಡೆ ಬರ್ಬೋದು ಅಂತ. ಅದು ಯಾರು ಅಂತಂದ್ರೆ ವಿನಯ್ ಮತ್ತು ಸಂಗೀತ ಅವರು ಟಾಪ್ 2ಗೆ ಬರ್ಬೋದು ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ. ಪರ್ಫಾರ್ಮೆನ್ಸ್ ಓಟ್ ವೈಸ್ ಅಲ್ಲ, ಓಟ್ ವೈಸನ್ನು ನನಗೆ ಗೊತ್ತಿತ್ತು ಡ್ರಾನ್ ಪ್ರತಾಪ್ ಮೇಲ್ಗಡೆನೇ ಇರ್ತಾರೆ ಅಂತ. ಯಾಕಂದರೆ ಸ್ಟಾರ್ಟಿಂಗಿಂದ ನಾನು ಓಟ್ಸ್ ಬರ್ತಾ ಇರೋದು, ಏನೂ ಮಾಡಿಲ್ಲ ಅಂದ್ರೂ ಕೂಡ ಓಟ್ಸ್ ಬರ್ತಾ ಇದೆ ಅವರಿಗೆ. ಇನ್ನು ಲಾಸ್ಟಲ್ಲಿ ಒಂದು 2 ವಾರ 3 ವಾರ ಚೆನ್ನಾಗಿಯೇ ಆಡಿದ್ದಾರೆ. ಇವಾಗ ಓಟ್ಸ್ ಬರೋದಿಲ್ವಾ? ಏನು ಮಾಡದೇ ಇರಬೇಕಾದ್ರೆ ಓಟ್ಸ್ ಬರ್ತಾ ಇದೆ, ನೀನು ಮಾಡಬೇಕಾದ್ರೆ ಓಟ್ಸ್ ಬರೋದಿಲ್ಲ ಇದು ಗೊತ್ತಿತ್ತು. ಪರ್ಫಾರ್ಮೆನ್ಸ್ ನೋಡ್ತು ಅಂತಂದ್ರೆ ನನ್ನ ಪ್ರಕಾರ ಫೈನಲಿಸ್ಟ್ ಆಗಿರಬೇಕಾಗಿದ್ದು ಕಿಚ್ಚನ ಚಪ್ಪಾಳೆ ಅಲ್ಟಿಮೇಟ್ಲಿ ಸೀಸನ್ದು ಸಿಕ್ಕಿದ್ದು ಯಾರಿಗೆ? ಇದು ಒಂಥರ ಅವಾರ್ಡ್ ಲೆಕ್ಕನೇ, ಬಟ್ ಟ್ರೋಫಿ ಸಿಗಲ್ಲ ಅಷ್ಟೇ. ಸಂಗೀತ ಆ್ಯಂಡ್ ವಿನಯ್ಗೆ ನನ್ನ ಪ್ರಕಾರ ಡಿಸರ್ವಿಂಗ್ ಇದ್ರು, ಇಬ್ಬರೂ ಕೂಡ ಫೈನಲ್ಗೆ ಬರೋದಕ್ಕೆ. ಕಾರ್ತಿಕ್ನು ಕೂಡ ಡಿಸರ್ವಿಂಗ್ ಇದ್ರು. ಈ 3 ಜನದಲ್ಲಿ ಯಾರು ಗೆದ್ದಿದ್ರು ನನಗೆ ಅಷ್ಟೊಂದು ಏನು ಬೇಜಾರಾಗ್ತಿಲ್ಲ. ಇವಾಗ ಕಾರ್ತಿಕ್ ಗೆದ್ದಿದ್ದಾರಲ್ಲ, ಅದು ಏನು ಬೇಜಾರಾಗ್ತಾ ಇರಲಿಲ್ಲ. ಅದೇ ಪ್ರತಾಪ್ ಏನಾದ್ರು ಸಿಕ್ಬಿಡ್ತಾರೆ ನನಗೆ ಪರ್ಸ್ನಲಿ ಡಿಸಪಾಯಿಂಟ್ ಆಗೋಗ್ಬಿಡ್ತಿದ್ದೆ. ಏನಕ್ಕೆ ಅಂತಂದರೆ ಪರ್ಫಾರ್ಮೆನ್ಸ್ ಇರೋರಿಗೆ ಕೊಡಬೇಕು. ಹೌದು ಇದೆಲ್ಲ ಇದ್ದೇ ಇರುತ್ತೆ, ಕಷ್ಟಗಳು ಹೇಳ್ಕೊಳ್ಳೋದು ಅದು ಇದು ಎಲ್ಲ ಇದ್ದೇ ಇರುತ್ತೆ. ಹೌದು ಇದು ಗೊತ್ತು, ಪರ್ಸ್ನಾಲಿಟಿ ಗೇಮ್ ಅಂತ. ಎಲ್ಲೂ ಒಂಥರ ಅವ್ರು 100% ಎಲ್ಲೂ ಎಫರ್ಟ್ ಹಾಕಿದ್ರು ಅಂತ ನನಗಂತೂ ಅನಿಸಿಲ್ಲ. ಬಿಡಿ, ಇವಾಗ ರನ್ನರ್ ಅಪ್ ಆಗಿದ್ರೆ ಜಾಸ್ತಿ ಅವ್ರನ್ನ ಕ್ರಿಟಿಸೈಸ್ ಮಾಡೋದಕ್ಕಿಂತ ಬೇರೆಯವ್ರ ಬಗ್ಗೆ ಮಾತಾಡೋಣ ಅಷ್ಟೇ. ಪ್ರತಾಪ್ ಅಣ್ಣನ ಬಗ್ಗೆ ಮಾತಾಡಿದ್ರೆ ಕಾಂಟ್ರವರ್ಸಿ ಕ್ರಿಯೇಟ್ ಆಗೋಗ್ಬಿಡ್ತವೆ ಅವ್ರ ಥರನೇ. ಓಕೆ, ಇವಾಗ ಕಾರ್ತಿಕ್ ಮಹೇಶ್ ಅವರು ವಿನ್ನರ್ ಆಗಿ ಡಿಕ್ಲೇರ್ ಆದರು. ಇದರಲ್ಲಿ ಖುಷಿ ಇದೆ ಅಂತ ಕೇಳಿದ್ರೆ ಆಬ್ವಿಯಸ್ಲಿ ಖುಷಿ ಇದೆ. ಏನಕ್ಕೆ ಅಂದರೆ ಅವ್ರ ಆಪೋನೆಂಟು ವಿನ್ನರ್ ಆಗಲಿಲ್ಲ, ಅದಕ್ಕೋಸ್ಕರ ನಾನು ಖುಷಿ ಪಡಲೇಬೇಕು ನಾನು. ಸೊ ಓಕೆ ಗುರು, ಏನೋ ಆಗಿದೆ. ನನಗಂತೂ ಇದೊಂಥರ ಅನ್ಫೇರ್ ಅಂತ ಅನ್ನಿಸ್ತು. ವೋಟಿಂಗ್ ಅಲ್ಲ, ಬಿಗ್ ಬಾಸ್ ಅನ್ಫೇರ್ ಅಂತ ಅನ್ನಿಸ್ತಿಲ್ಲ ನನಗೆ, ಜನರ ವೋಟಿಂಗೇ ಅನ್ಫೇರ್ ಅಂತ ಅನ್ನಿಸ್ತು. ಏನಕ್ಕೆ ಅಂತಂದರೆ ಬರೀ ಎಮೋಷನ್ಸ್ಗೆ ಬೆಲೆ ಕೊಡ್ತಾರೆ ಗುರು ಜನ ಅಂತ ಅನ್ನಿಸ್ಬಿಡ್ತು. ಪರ್ಫಾರ್ಮೆನ್ಸ್ಗೆ, ಎಂಟರ್ಟೈನ್ಮೆಂಟ್ಗೆ, ಟಾಸ್ಕಿಗೆ ಇವೆಲ್ಲ ಝೀರೋ ಜನರು ತೊಗೊಂಡಿರೋದು, ಇವೆಲ್ಲ ಝೀರೋ ತೊಗೊಂಡಿರೋದು ನನ್ನ ಪ್ರಕಾರ. ಎಮೋಷನ್ಸು ಏನಾದ್ರು ಒಂದು ಸ್ವಲ್ಪ ಸಿಂಪತಿ ಕ್ರಿಯೇಟ್ ಮಾಡೋದು, ಅಂದರೆ ಕಷ್ಟಗಳು ಹೇಳ್ಕೊಳ್ಳೋದು, ಕಷ್ಟ ಅವ್ರಿಗೆ ಈಚೆ ಆಗಿರೋ ಕಷ್ಟಗಳನ್ನ ಅದು ಇದು ಅಂತೆಲ್ಲ ಹೇಳ್ಕೊಂಬಿಟ್ಟು ಅಂತಂದರೆ ನನ್ನ ಪ್ರಕಾರ ಜನಗಳು ಮರಳಾಗಿ ಅವರಿಗೆ ಏನೂ ಮಾಡಿಲ್ಲ ಅಂತಂದ್ರೂ ಕೂಡ 100% ವೋಟ್ ಹಾಕ್ತಾರೆ ಅಂತ ಗೊತ್ತಾಯಿತು. ಈ ಬಿಗ್ ಬಾಸ್ನ ನೋಡ್ತು ಅಂತ ಅಂದಾಗ ನೀನು ಏನೇ ಕಿರ್ಚಾಡಿ ಕೂಗಾಡಿ, ಏನೇ ಜಗಳ ಮಾಡಿ, ಏನೇ ಸ್ಟ್ಯಾಂಡ್ ತೊಗೊಂಡು, ಏನೇ ರಕ್ತ ಬರ್ಸ್ಕೊಂಡು, ಏನೇ ಆಡೋದನ್ನು ಕೂಡ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಏನಾಗಿದೆ ಅಂತ. ಜನಗಳ ಓಟ್ಗಳನ್ನ ಆಬ್ವಿಯಸ್ಲಿ ರೆಸ್ಪೆಕ್ಟ್ ಮಾಡಲೇಬೇಕು. ಅಲ್ಟಿಮೇಟ್ಲಿ ಏನೋ ಆಗಿದ್ದಾರೆ, ನಾನು ಬಕ್ರ ಆಗಿದ್ದಾರೆ, ನಾನು ಮ್ಯಾನಿಪ್ಯುಲೇಟ್ ಆಗೋಗ್ಬಿಟ್ಟಿದ್ದಾರೆ ಜನಗಳು ಅಂತ ಹೇಳ್ತಿಲ್ಲ. ಏನೋ ಆಗಿದ್ರೆ ಅವ್ರಿಗೆ ಇಷ್ಟವಾಗಿರೋರನ್ನ ಅವ್ರು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಷ್ಟೇನೆ. ಒಟ್ಟಲ್ಲಿ ನನಗೆ ಪರ್ಸನಲಿ ಅನ್ಫೈರ್ ಅಂತ ಅನ್ನಿಸಿದೆ ಅಷ್ಟೇ. ವಿನಯ್ಗೆ 4ನೇ ಪೊಸಿಷನ್ ಸಿಗೋದು, ಯಾಕಂದರೆ ಸೀಸನ್ ಕಿಕ್ ಸ್ಟಾರ್ಟ್ ಆಗಿದ್ದೇನೆ, ಈ ಸೀಸನ್ ಜಾಸ್ತಿ ಜನ ನೋಡೋದಕ್ಕೆ ಆಗಿದ್ದೇನೆ. ಪರ್ಸ್ನಲಿ ನಾನು ನೋಡಿದ್ದು ವಿನಯ್ ಇದ್ದಿದ್ದರಿಂದನೇ, ಇಲ್ಲ ನಾನು ನೋಡ್ತಾನೆ ಇರಲಿಲ್ಲ ಈ ಸೀಸನ್ನ. ನಾನು ಕಳೆದ 3-4 ಸೀಸನ್ ನೋಡೇ ಇಲ್ಲ ಬಿಗ್ ಬಾಸ್ನ. ಈ ಸೀಸನ್ ಪರ್ಸ್ನಲಿ ನೋಡಿದ್ದು ನಾನು ವಿನಯಿಂದನೇ. ಸುಮಾರು ಜನ ನೋಡಿರ್ತೀರ, ವಿನಯಿಂದನೇ ನೋಡಿರ್ತೀರ. ಅಲ್ಲಿ ವಿನಯ್ ಇಲ್ಲ ಅಂತಂದರೆ ಜಗಳ ಎಲ್ಲ ಒಂಥರ ಸೀಸನ್ ಇಲ್ಲಂಗೆ ಆಗೋಗ್ಬಿಡ್ತಾಯಿತ್ತು. ಬಿಡಿ, ಇವಾಗ ಜಾಸ್ತಿ ಮಾತಾಡಿ ಏನು ಪ್ರಯೋಜನ ಇಲ್ಲ. ಒಟ್ಟಲ್ಲಿ ನನ್ನ ಓವರ್ ಆಲ್ ರಿವ್ಯೂ ನೋಡ್ತು ಅಂತಂದರೆ ಫೈನಲ್ಸ್ತು ಕಾರ್ತಿಕ್ ಮಹೇಶ್ ಗೆದ್ದಿರೋದು ನನ್ನ ಪ್ರಕಾರ ಖುಷಿ ಆಗ್ತಾ ಇದೆ. ಡ್ರೋನ್ ಪ್ರತಾಪಿಗೆ ಸೆಕೆಂಡ್ ಸ್ಲಾಟು ಮಚ್ಚಿ ಡಿಸರ್ವಿಂಗ್ ಅನ್ನಿಸ್ತಿಲ್ಲ ನನಗೆ. ಸಂಗೀತ ಅಥವಾ ವಿನಯ್ ಇದ್ದಿತ್ತು ಅಂತಂದಿದ್ರೆ ಆ ಸ್ಲಾಟಲ್ಲಿ, ಅಥವಾ ವಿನಯ್ ಬಿಡಿ. ಇವಾಗ ಆಲ್ರೆಡಿ ಕಾರ್ತಿಕ್ ಅವರು ಡಿಕ್ಲೇರ್ ಆಗೋಗ್ಬಿಟ್ಟಿದ್ರು. ವಿನಯ್ ವಿನ್ನರ್ ಆಗಬೇಕಾಗಿತ್ತು ಅಂತೆಲ್ಲ ಹೇಳಿದ್ರೆ ಇವಾಗ ಆಗೋದು ಇಲ್ಲ. ಏನಾಗಬೇಕು ಅಂತಂದ್ರೂ ಆಗೋದಿಲ್ಲ. ಇವಾಗ ಸಂಗೀತ ಅಥವಾ ವಿನಯ್ ಇದ್ದಿತ್ತು ಅಂದರೆ ಆ ಒಂದು ಸ್ಲಾಟಲ್ಲಿ ಇನ್ನೂ ಸ್ವಲ್ಪ ಖುಷಿ ಆಗಿರೋದು. ಬಟ್ ಪರವಾಗಿಲ್ಲ, ಏನೋ ಆಗಿದೆ. ಯಾರು ಡಿಸರ್ವಿಂಗ್ ಇಲ್ಲ ಅಂತ ನನ್ನ ಪರ್ಸ್ನಲ್ ಅಭಿಪ್ರಾಯನ ನಾನು ಹೇಳಿದ್ದೀನಿ ಅಷ್ಟೇ. ಇದು ನಿಮಗೆ ಡಿಫ್ರೆಂಟಾಗಿ ವೆರೈಟಿಯಾಗಿ ಅನ್ನಿಸ್ಬೋದು. ಡ್ರೋನ್ ಪ್ರತಾಪ್ ವಿನ್ನರ್ ಆಗಿರಬೇಕಾಗಿತ್ತು ಗುರು ಅಂತ ಅನ್ನಿಸ್ಬೋದು. ಅದು ನಿಮ್ಮ ವಿವೇಚನೆ, ನಿಮ್ಮ ಪರ್ಸ್ಪೆಕ್ಟಿವ್ ಅಷ್ಟೇ. ಒಬ್ಬೊಬ್ರದ್ದು ಒಂದೊಂದು ಪರ್ಸ್ಪೆಕ್ಟಿವ್ ಇರುತ್ತೆ, ಚೇಂಜ್ ಮಾಡೋದಕ್ಕಂತೂ ಖಂಡಿತ ಆಗೋದಿಲ್ಲ. ಸೊ ಓಕೆ ಆಗಿದೆ, ಬಟ್ ನನಗೆ ಅನ್ಫೈರ್ ಅಂತ ಅನ್ನಿಸ್ತಾ ಇದೆ. ಜನಗಳ ವೋಟಿಂಗ್ ಮೇಲೇ ಒಂಥರ ನಂಬಿಕೆ ಹೊರಟೋಗ್ಬಿಟ್ಟಿದೆ ಗುರು. ಇನ್ಮೇಲೆ ಬಿಗ್ ಬಾಸ್ ಬರ್ತಾರಲ್ಲ ನೆಕ್ಸ್ಟ್ ಸೀಸನ್ನಿಂದ, ಅವ್ರು ಈ ಸೀಸನ್ ನೋಡ್ಕೊಂಡಿರ್ತಾರೆ. ಏನೇನು ಮಾಡಿದ್ರೆ ನಾವು ಫೈನಲಿಗೆ ಬರ್ಬೋದು, ಏನೇನು ಮಾಡಿದ್ರೆ ನಾವು ಗೆಲ್ಲೋವಂಥ ಸಾಧ್ಯತೆ ಇರುತ್ತೆ. ನೀನು ಅಗ್ರೆಸಿವ್ ಆಗಿ ಆಡಿ ಸ್ಟ್ಯಾಂಡ್ ತಗೊಂಡು ಏನು ಮಾಡಿದ್ರು ನೀನು ಫೈನಲಿಗೆ ಬರೋಕ್ಕಾಗಲ್ಲ ಅಂತ ಅವ್ರಿಗೆ ಗೊತ್ತಾಗೋಗ್ಬಿಟ್ಟಿದೆ. ಎಲ್ಲ ಎಮೋಷನ್ಸ್ಗೆ ಬೆಲೆ ಕೊಡ್ತಾರೆ, ಎಲ್ಲ ಸ್ವಲ್ಪ ಸಿಂಪತಿಗೆ ಬೆಲೆ ಕೊಡ್ತಾರೆ. ಎವಿಡೆಂಟಾಗಿ ಅದು ಈ ಸೀಸನಲ್ಲಿ ವರ್ಕೌಟ್ ಆಗಿದೆ. ಜೊತೆಗೆ ಏನೇ ಮಾತಾಡಿದ್ರು ಕೂಡ ಸೈಲೆಂಟಾಗಿರಬೇಕು. ಸೈಲೆಂಟಾಗಿ ಇದ್ಬಿಟ್ಟು ಬೇರೆಯವ್ರನ್ನ ಒಂಥರ ಕೆಟ್ಟವರ ಥರ ಇದಾಗುತ್ತಲ್ಲ, ಪ್ರೊಜೆಕ್ಟ್ ಆಗುತ್ತಲ್ಲ, ಸೊ ಅವಾಗ ಇವ್ರು ಹೀರೋ ಆಗೋಗ್ಬಿಡ್ತಾರೆ. ಅದೇ ಈ ಸೀಸನಲ್ಲಿ ಆಗಿದ್ದು. ನೋಡೋಣ ನೆಕ್ಸ್ಟ್ ಸೀಸನಲ್ಲಿ ಇನ್ನೂ ಏನೇನು ಕ್ರಿಯೇಟ್ ಆಗುತ್ತೆ ಅಂತ. ನಿಮಗೆ ಪರ್ಸ್ನಲಿ ಏನು ಅನ್ನಿಸ್ತು ಈ
6 ಸ್ಲಾಟ್ಗಳಲ್ಲಿ ನಿಮಗೆ ಯಾವುದು ಶಾಕಿಂಗ್ ಅಂತ ಅನ್ನಿಸ್ತೋ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ನನಗೆ ಪರ್ಸನಲಿ ವಿನಯ್ ಅವರ ಸ್ಲಾಟ್ ಏನು ಬಂತು ಅವರಿಗೆ 4ನೇ ಪೊಸಿಷನ್ ಅಂತ, TRP ನೆಲ್ಲ ಸರಿಯಾಗಿ ರುಬ್ಬಿಸ್ಕೊಂಡು ಹಾಕೊಂಡು ಕಲರ್ಸ್ ಕನ್ನಡದವರು ವಿನಯಿಂದ ಇಟ್ಟರು ಸರಿಯಾಗಿ ಆ್ಯಪು. ಅಂದರೆ ಅವ್ರು ವೋಟಿಂಗ್ ಆಧಾರದ ಮೇಲೆ ಕೊಟ್ಟಿರೋದು. ವೋಟಿಂಗ್ ಪ್ರತಾಪಿಗೆ ಜಾಸ್ತಿ ಬಂದಿದೆ, ಕಾರ್ತಿಕ್ ಜಾಸ್ತಿ ಬಂದಿದೆ, ಅದು ಎವಿಡೆಂಟಾಗಿ ಕಾಣಿಸ್ತಿದೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅವ್ರದ್ದೇ ಜಾಸ್ತಿ ಸೌಂಡ್ ಓಡ್ತಾ ಇರೋದು, ಜೊತೆಗೆ ಸಂಗೀತ ಅವ್ರದ್ದು ಕೂಡ ಓಡ್ತಿದೆ. ಅದು ಎವಿಡೆಂಟಾಗಿ ಗೊತ್ತು. ಕಲರ್ಸ್ ಕನ್ನಡದವ್ರು ತಪ್ಪು ಅಂತ ಹೇಳಿಲ್ಲ, ಅವರು ಪಕ್ಕಾ ಏನು ವೋಟ್ ಬಂದಿದ್ದೋ ಅದ್ರ ಮೇಲೆ ಡಿಸಿಷನ್ ತಗೊಂಡಿದ್ದಾರೆ ಅಷ್ಟೇ. ಒಟ್ಟಲ್ಲಿ TRP ಕಿಂಗ್ ಅಂತ ಹೆಸರಾಗಿದ್ದು, ಜೊತೆಗೆ ಜನಗಳಿಗೆ ಅಚ್ಚುಮೆಚ್ಚು ಆಗಿದ್ದು ಜಾಸ್ತಿ ನನ್ನ ಪ್ರಕಾರ ಅದು ವಿನಯ್ ಅಂತಲೇ ಹೇಳ್ತೀನಿ. ಡಿಸರ್ವಿಂಗ್ ಇದ್ರು ಗೆಲ್ಲೋದಕ್ಕೆ, ಬಟ್ ಏನೂ ಮಾಡೋದಕ್ಕಾಗೋದಿಲ್ಲ, ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ ನನಗೆ ಇವಾಗ್ಲೂ ಕೂಡ. ಟಾಪ್ 3 ಟಾಪ್ 2 ಬರಲಿಲ್ಲ ಅಂದರೆ ಅದನ್ನು ಡೈಜೆಸ್ಟ್ ಮಾಡ್ಕೊಳಕ್ಕಾಗೋದೇ ಇಲ್ಲ ಬಿಡಿ. ಇವಾಗ ನೀವು ಪರ್ಸನಲಿ ಕಾಮೆಂಟಲ್ಲಿ ಹಾಕಿ ನಿಮಗೆ ಏನು ಅನ್ನಿಸ್ತು ಅಂತ ಈ ಸೀಸನ್ದು ರಿಸಲ್ಟ್ಸ್ ಸಿಗೋಣ. ಬಾ.